ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ನಕ್ಷತ್ರ ಶಾಂತಿಯ ಬಗ್ಗೆ ತಿಳಿಸ್ತೇನೆ. ನೀವು ಯಾವ ದಿಶೆಯಲ್ಲಿ ಹುಡ್ತೀರಾ, ಅದು ಯಾಕೆ ಹುಡ್ತೀರಾ, ಯಾವ ಕರ್ಮ ಅದನ್ನ ಸೂಚಿಸ್ತದೆ, ಯಾವ ಕರ್ಮವನ್ನ ಅದು ಸೂಚಿಸ್ತದೆ, ನೀವು ಯಾವ ನಕ್ಷತ್ರದಲ್ಲಿ ಹುಡ್ತೀರಾ, ಯಾವ ದಿಶೆಯಲ್ಲಿ ಹುಡ್ತೀರಾ. ನೋಡಿ, ಯಾವ ನಕ್ಷತ್ರ ಇರುತ್ತೋ ಅದಕ್ಕೊಬ್ಬ ಅಧಿಪತಿ ಇರ್ತಾನೆ. ಉದಾಹರಣೆ, ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು ಇರ್ತಾನೆ, ಭರಣಿ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಇರ್ತಾನೆ, ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ ಇರ್ತಾನೆ. ಹೀಗೆ ಮುಂದೆ ಎಲ್ಲ 27 ನಕ್ಷತ್ರಗಳ ಬಗ್ಗೆಯೂ ತಿಳಿಸ್ತೇನೆ. ನಕ್ಷತ್ರ ಶಾಂತಿ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ತೇನೆ. ಆ ಏನ್ ಕರ್ಮ ಸೂಚಿಸ್ತದೆ, ಆ ಕರ್ಮವನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು, ಅದ ಕರ್ಮವಾದ ಪರಿಹಾರ ಹೇಗೆ ಮಾಡ್ಬೋದು ಅಂತ ತಿಳಿಸ್ತೇನೆ. ಅದು ಕೂಡ ಗುರುಗಳಾದ ಶ್ರೀ ಹನುಮಂತರಾವ್ ಕುಲಕರ್ಣಿ ಸರ್ ಅವರ ಒಂದು ಜ್ಞಾನದ ಒಂದು ವಿಷಯದಿಂದ ಅವ್ರು ಏನ್ ತಿಳಿಸಿದ್ದಾರೆ, ನಮಗೇನು ಹೇಳ್ಕೊಟ್ಟಿದ್ದಾರೆ, ಅದ್ರ ಮೇಲೆ ತಿಳಿಸ್ತೇನೆ. ಶ್ರೀ ಹನುಮಂತರಾವ್ ಕುಲಕರ್ಣಿ ಸರ್ ಅವರಿಗೆ ನಮ್ಮ ಕಡೆಯಿಂದ ವಿಶೇಷ ಧನ್ಯವಾದಗಳು. ತುಂಬಾ ವಿಶಿಷ್ಟ ಗುರುಗಳವರು. ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ. ತುಂಬಾ ಅಧ್ಯಯನ ಮಾಡಿದ್ದಾರೆ. ಎಲ್ಲೂ ಹೆಸರನ್ನ ಬಯಸ್ತಾ ಇಲ್ಲ. ಆ ಗುರುಗಳಿಗೊಂದು ವಿಶೇಷ ಧನ್ಯವಾದಗಳು ನಮ್ಮ ಕಡೆಯಿಂದ. ಅವರು ಹೇಳಿಕೊಟ್ಟಂತ ಒಂದಿಷ್ಟು ಕೆಲವು ಪಾಠಗಳ ಒಂದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಕರ್ಮವನ್ನ ಹೇಗೆ ಪರಿಹಾರ ಮಾಡ್ಕೋಬಹುದಂತ ಅವರ ನಿದರ್ಶನದ ಮೇಲೆ ತಿಳಿಸ್ತಾ ಹೋಗ್ತೇನೆ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ನಿಮ್ಮ ಅಭಿಮಾನ ಹೀಗೆ ನಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಕ್ಷತ್ರ ಶಾಂತಿ ಗುರುಗಳು ಹೇಳಿದಂತೆ, ಶ್ರೀ ಹನುಮಂತರಾವ್ ಕುಲಕರ್ಣಿ ಸರ್ ಹೇಳಿದಂತೆ, ನಕ್ಷತ್ರ ಶಾಂತಿ 27 ನಕ್ಷತ್ರಗಳಿಗೂ ಕೂಡ ಕರ್ಮ ಪರಿಹಾರ ಹೇಗೆ ಅಂತ ಹೇಳ್ತೇವೆ. 27 ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಕೂಡ ತಿಳಿಸ್ತೇವೆ. ಪ್ರತಿದಿನ ಒಂದು ವಿಡಿಯೋ ಹಾಕ್ತೇವೆ. ಪ್ರತಿ ವಿಡಿಯೋವನ್ನು ನೋಡಿ ನಿಮ್ಮ ನಕ್ಷತ್ರ ಬಂದಾಗ ಅಥವಾ ನಿಮ್ಮ ಮನೆಯ ಸದಸ್ಯರ ನಕ್ಷತ್ರ ಬಂದಾಗ ಆ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ. ಅದರ ಪರಿಹಾರವನ್ನು ಮಾಡ್ತಾ ಹೋಗಿ. ಜೀವನ ಪೂರ್ತಿ ಆವಾಗ ಆ ಪರಿಹಾರ ಮಾಡ್ತಾನೆ ಇರಬೇಕು. ಈಗ ನಕ್ಷತ್ರಗಳ ಬಗ್ಗೆ ಬರ್ತೇನೆ. 27 ನಕ್ಷತ್ರಗಳಿದ್ದಾವೆ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರ ಸ್ವಲ್ಪ ಗೊತ್ತಿದ್ದವರಿಗೆಲ್ಲರಿಗೂ ಗೊತ್ತಿರುತ್ತೆ. ಇದು ತುಂಬಾ ಬೇಸಿಕ್. ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕಾ ಹೀಗೆ ಹೋಗ್ತದೆ. ಈ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿರ್ತೇವೆ ಅಲ್ವಾ? 27 ನಕ್ಷತ್ರಗಳಲ್ಲಿ ನೀವು ಅಕಸ್ಮಾತ್ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅದೇ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ? ಕೇತುವಿನ ನಕ್ಷತ್ರ, ಕೇತುವಿನ ಅಧಿಪತ್ಯ ಇದೆ ಆ ನಕ್ಷತ್ರ, ಅದರಲ್ಲಿ ಯಾಕೆ ಹುಟ್ಟಿದ್ರಿ? ಇನ್ನಾರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದು ಗುರುವಿನ ನಕ್ಷತ್ರ, ಅದರಲ್ಲಿ ಯಾಕೆ ಹುಟ್ಟುತ್ತಾರೆ? ಇನ್ನಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ, ಅದು ಬುಧನ ನಕ್ಷತ್ರ, ಅದರಲ್ಲಿ ಯಾಕೆ ಹುಟ್ಟುತ್ತಾರೆ? ಇದನ್ನೆಲ್ಲ ಯೋಚನೆ ಮಾಡಬೇಕಾಗ್ತದೆ ವೀಕ್ಷಕರೇ. ನೋಡಿ, ನಾವು ಹುಟ್ಟಿರುವ ನಕ್ಷತ್ರವೂ ಕೂಡ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಆಗಿರುತ್ತೆ. ಹಾಗೆಯೇ ನಮ್ಮ 9 ಗ್ರಹಗಳು ಕೂಡ ನಾವು ಹಿಂದೆ ಜನ್ಮದಲ್ಲಿ ಏನು ಮಾಡಿದ್ದೀವಿ ಅಂತ ತಿಳಿಸ್ತಾ ಇರುತ್ತದೆ. ಶಾಸ್ತ್ರದಲ್ಲಿ ಆಳವಾಗಿ ಅಧ್ಯಯನ ಮಾಡಿದಂತೆಲ್ಲ ಈ ವಿಷಯಗಳು ತಿಳಿತಾ ಸಾಗುತ್ತವೆ. ಉದಾಹರಣೆಗೆ, ನೀವು ಹಿಂದಿನ ಜನ್ಮದಲ್ಲಿ ಗುರು ಹಿರಿಯರಿಗೆ ತುಂಬಾ ಗೌರವ ಕೊಟ್ಟಿದ್ರಿ, ಅವರ ಮಾತನ್ನು ಪಾಲಿಸಿದ್ರಿ, ಅವ್ರಿಗೆ ಒಳ್ಳೇದ್ ಮಾಡಿದ್ರಿ ಅನ್ನೋದಾದ್ರೆ, ದೇವತಾ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ರಿ ಅನ್ನೋದಾದ್ರೆ, ಗೋವಿನ ಪಾಲನೆ ಮಾಡಿದ್ರೆ, ಗೋವಿನ ಸೇವೆ ಮಾಡಿದ್ರೆ ಗುರು ಚೆನ್ನಾಗಿರ್ತಾನೆ, ಗುರು ಗ್ರಹ ತುಂಬಾ ಚೆನ್ನಾಗಿರ್ತಾನೆ. ಅಕಸ್ಮಾತ್ ಅದ್ಯಾವುದು ಮಾಡಿಲ್ಲ ಅನ್ನೋದಾದ್ರೆ ಗುರು ಚೆನ್ನಾಗಿರೋದಿಲ್ಲ, ಒಳ್ಳೆ ಸ್ಥಾನದಲ್ಲಿರೋದಿಲ್ಲ, ಮಿತ್ರ ಸ್ಥಾನದಲ್ಲಿರೋದಿಲ್ಲ. ಇದೆಲ್ಲ ಆಗ್ತದೆ. ಯಾವ್ಯಾವ ಗ್ರಹಗಳು ಚೆನ್ನಾಗಿದ್ದಾವೆ ಅವು ನಿಮ್ಮ ಪುಣ್ಯದ ಫಲ ಆಗಿರ್ತದೆ. ಯಾವ್ಯಾವ ಗ್ರಹಗಳು ನಿಮಗೆ ಒಳ್ಳೇದು ಮಾಡ್ತಾ ಇಲ್ಲ, ಅವು ಚೆನ್ನಾಗಿಲ್ಲ, ಅವು ನಿಮ್ಮ ಪಾಪದ ಕರ್ಮದ ಫಲವನ್ನು ಸೂಚಿಸ್ತಾ ಇರ್ತವೆ. ವೀಕ್ಷಕರೇ,
ನಿಮ್ಮ ಒಂದು ಎಜುಕೇಶನ್ ಪರ್ಪಸ್ಗಾಗಿ ಈ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಬಿಡ್ತೇನೆ. ನಕ್ಷತ್ರ ಶಾಂತಿಯ ಬಗ್ಗೆ ತಿಳಿಸ್ತೇನೆ, 27 ನಕ್ಷತ್ರಗಳ ಶಾಂತಿಯ ಬಗ್ಗೆನೂ ತಿಳಿಸ್ತೇನೆ. ನೀವು ನಿಮ್ಮ ನಕ್ಷತ್ರವನ್ನು ನೋಡ್ಕೊಂಡ್ಬಿಟ್ಟು ಆಯಾ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬದುಕಿನಲ್ಲಿ ತುಂಬಾ ಒಳಿತಾಗ್ತದೆ. ನೋಡಿ, ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ದೊಡ್ಡ ಒಂದು ಬದಲಾವಣೆಗೆ ಕಾರಣ ಆಗಿಬಿಡಬಹುದು ಅಲ್ವಾ? ನೋಡಿ, ಒಂದು ಸಣ್ಣ ದೀಪ ಹಚ್ಚಿದ್ರೆ ಇಡೀ ಮನೆ ಬೆಳಗಿ ಬಿಡಬಹುದು. ನೀವು ಅ ಆ ಇ ಚೆನ್ನಾಗಿ ಕಲ್ತ್ಬಿಟ್ರೆ ಮಹಾಕಾವ್ಯವನ್ನೇ ರಚಿಸಿ ಬಿಡಬಹುದು. ತುಂಬಾ ಬೇಸಿಕ್. ಹುಟ್ಟಿದ ಕೂಡಲೇ ಏನಪ್ಪ, ನಕ್ಷತ್ರ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ಅದ್ರ ಮೇಲೆ ನಕ್ಷತ್ರ ಯಾವ ರಾಶಿ, ಯಾವ ಲಗ್ನದಲ್ಲಿ ಹುಟ್ಟಿದ್ದಾನೆ, ಮೊದಲು ಕೌಂಟ್ ಆಗದೆ ನಕ್ಷತ್ರ. ಎಲ್ಲರೂ ಕೂಡ ನಿಮ್ಮ ನಕ್ಷತ್ರವನ್ನು ತಿಳ್ಕೊಂಬಿಡಿ. ಈ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ, ನಾವು ಏನ್ ಮಾಡ್ಬೇಕು ಅನ್ನೋದು ಕೂಡ ತಿಳ್ಕೊಂಬಿಡಿ. ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ದೊಡ್ಡ ದೊಡ್ಡ ಯಶಸ್ಸಿಗೆ ಕಾರಣ ಆಗ್ತವೆ. ಇದನ್ನು ತಿಳ್ಕೊಳ್ಳಿ. ಅಷ್ಟೇ ಅಲ್ಲ, ಇಡೀ ನಿಮ್ಮ ಪರಿವಾರಕ್ಕೂ ಕೂಡ ಒಳಿತಾಗ್ತದೆ. ನೋಡಿ, ನೀವು ಸಕ್ಸಸ್ ಆಗ್ಬಿಟ್ರೆ ನಿಮ್ಮ ಪರಿವಾರವೂ ಕೂಡ ಸಕ್ಸಸ್ ಆಗ್ತದೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಬೇಸಿಕ್, ಅತಿ ಬೇಸಿಕ್ ಅಂದ್ರೆ ನಮ್ಮ ನಕ್ಷತ್ರ. ನೋಡಿ, ಪೂಜೆ ನವಗ್ರಹ ಶಾಂತಿ ಹಿಂಗೆಲ್ಲ ಮಾಡಿಸಿದಾಗ ಅಲ್ಲಿ ನಕ್ಷತ್ರ ಶಾಂತಿಯನ್ನು ಕೂಡ ಮಾಡ್ತಾರೆ. ನೀವು ಇಲ್ಲಿ ಆಚರಣೆ ಮೂಲಕ ಕೂಡ ನಕ್ಷತ್ರ ಶಾಂತಿಯನ್ನು ಮಾಡ್ಕೊಂತ ಹೋಗ್ಬೋದು. ನಿಮ್ಮ ಕರ್ಮವನ್ನ ಕಳೆದುಕೊಂತ ಹೋಗ್ಬೋದು. ಇದರಿಂದ ನಿಮ್ಗೆ ತುಂಬಾ ಒಳಿತಾಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ. 27 ನಕ್ಷತ್ರಗಳ ಬಗ್ಗೆ ತಿಳಿಸ್ತೇನೆ. ವೀಕ್ಷಕರೇ, ನಿಮಗೆ ಜಾತಕ ರೀತ್ಯ ಏನಾದರೂ ತೊಂದರೆ ಇದ್ರೆ, ನೀವು ಇನ್ಯಾವುದೇ ಸಮಸ್ಯೆ ಇದ್ರೂ ಕೂಡ, ಭಾನಾಮತಿ, ವಾಮಾಚಾರ, ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನೀವು ನಮಗೆ ಕರೆ ಮಾಡಬಹುದು. ನಾವು ನಿಮಗೆ ಸಲಹೆ ನೀಡ್ತೇವೆ. ಶುಭವಾಗಲಿ.